ಇತ್ತೀಚಿನ ದಿನಗಳಲ್ಲಿ ಪ್ರತಿ ಮನೆಗಳಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಮೊಬೈಲ್ನಲ್ಲೇ ಮುಳುಗಿರುತ್ತಾರೆ. ಮೊಬೈಲ್ ಅನ್ನು ಬಿಟ್ಟು ಪುಸ್ತಕಗಳನ್ನು ಓದುವ ಮತ್ತು ಮಕ್ಕಳಿಗೆ ಓದುವ ಆಸಕ್ತಿಯನ್ನು ಮೂಡಿಸುವ ಕಾಳಜಿಯನ್ನು ಪೋಷಕರು ತೋರಬೇಕೆಂದು ಎಂ ಬಾಡಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕಿ ಮಡೆಯಂಡ ಉಮ್ಮಯ್ಯ ತಿಮ್ಮಯ್ಯ ಕಿವಿಮಾತು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕೊಡವ ಮಕ್ಕಳ ಕೂಟದ 90ನೇ ಪುಸ್ತಕ ಹಾಗೂ ಲೇಖಕಿ ಯಶೋಧ ಪೇರಿಯಂಡ ಅವರ 2ನೇ ಪುಸ್ತಕ ಮಕ್ಕ ಕೊದಿಮೂದವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಭಾಗಮಂಡಲ ಶ್ರೀ ಗುತ್ತಪ್ಪ ಎಜುಕೇಷನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಚಿಯಕ ಪೂವಂಡ ಮಿಥುನ್ ಚಂಗಪ್ಪ, ಬಲಮುರಿ ಅಯ್ಯಪ್ಪ ಸ್ವಸಹಾಯ ಸಂಘದ ಸದಸ್ಯರಾದ ಚಂಗಂಡ ರೇಷ್ಮಾ ತಮ್ಮಯ್ಯ ಮಾತನಾಡಿದರು. ಕೊಡವ ಮಕ್ಕಳ ಕೂಟದ ಸ್ಥಾಪಕ ಅಧ್ಯಕ್ಷ ಬೊಳ್ಳಚಿರ ಬಿ ಅಯ್ಯಪ್ಪ ಮಾತನಾಡಿ, ಕೊಡವ ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ 90 ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗಿದ್ದು 100ನೇ ಪುಸ್ತಕಕ್ಕೆ ಬರಹಗಾರರಿಂದ ಲೇಖನಗಳನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಕೊಡಗಿನ ಆಚಾರ, ವಿಚಾರ, ಸಂಸ್ಕೃತಿ, ಪದ್ಧತಿ, ಪರಂಪರೆ, ಇತಿಹಾಸ ಸೇರಿದಂತೆ ಸಮಾಜಮುಖಿ ಬರಹಗಳನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಹೊರತರಲು ನಿರ್ಧರಿಸಲಾಗಿದೆ. 100ನೇ ಪುಸ್ತಕವಾಗಿ 100 ಬರಹಗಾರರ ಲೇಖನಗಳನ್ನು ಒಂದೇ ಪುಸ್ತಕದಲ್ಲಿ ಪ್ರಕಟಿಸಿ ಬಿಡುಗಡೆಗೊಳಿಸಲಾಗುವುದು. ಬರಹ ಯಾವ ಭಾಷೆಯಲ್ಲಿ ಬೇಕಾದರೂ ಇರಬಹುದು. ಆಸಕ್ತ ಬರಹಗಾರರು ಯಾವುದೇ ಜಾತಿ ಮತ ಭೇದವಿಲ್ಲದೆ ತಮ್ಮ ಬರಹಗಳನ್ನು ಟೈಪ್ ಮಾಡಿ ಅಥವಾ ಬರೆದು ಕೊಡವ ಮಕ್ಕಳ ಕೂಟ, ಕೆಬಾಡಗ, ಎಫ್ಎಂಕೆಎಸಿ ಕಾಲೇಜು ಪೋಸ್ಟ್, ಮಡಿಕೇರಿ, ಕೊಡಗು ಈ ವಿಳಾಸಕ್ಕೆ ಅಥವಾ ಬೊಳ್ಳಚಿರ ಬಿ ಅಯ್ಯಪ್ಪ 9887780774 ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಬಹುದು. ಲೇಖನಗಳನ್ನು ಜೂನ್ 30ರ ಒಳಗೆ ಕಳುಹಿಸಿ ಕೊಡಬಹುದಾಗಿದೆ ಎಂದು ತಿಳಿಸಿದರು. ಈ ವೇಳೆ ಸಮಾಜ ಸೇವಕರಾದ ಮಡೆಯಂಡ ಸೂರಜ್ ತಿಮ್ಮಯ್ಯ ಉಪಸ್ಥಿತರಿದ್ದರು. ನನ್ನ ಅತ್ತಿಗೆಯ ಮಗಳು ವಿದ್ಯಾ ಯಶೋಧನವರು 2ನೇ ಪುಸ್ತಕವನ್ನು ತಮ್ಮ ಕೈಯಿಂದ ಬರೆದು ಇದನ್ನು ಬಿಡುಗಡೆಗೊಳಿಸಿದ್ದಾರೆ. ಅವರು ಯಾರ ಸರ್ಕಾರದ ಸಹಕಾರ ಇಲ್ಲದೆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲಾಗಿ ನನ್ನ ಅಭಿನಂದನೆ ತಿಳಿಸ್ತೇನೆ. ಹಾಗೆ ಲೇಖಕಿಯರಿಗೆ, ಬರೆಯುವವರಿಗೆ ಮೊದಲು ಬೇಕಾದ ಪ್ರೋತ್ಸಾಹ. ತಾವು ತಮ್ಮ ಖರ್ಚಿನಲ್ಲಿ ಪೇಪರ್ ಪೆನ್ ಖರ್ಚು ಮಾಡಿ ಬರೆದರೂ ಸಹ ಆ ಪುಸ್ತಕ ಎಷ್ಟು ಮಾರಾಟವಾಗುತ್ತೆ ಆಗ ಅವರಿಗೆ ಒಂದು ಪ್ರಯೋಜನ ಆಗ್ತದೆ. ಪುಸ್ತಕವನ್ನು ಬರೆಯುವುದಕ್ಕಿಂತ ಖರ್ಚಾದರೆ ಆ ಬರೆದವರಿಗೆ ಒಂದು ಅವಕಾಶ. ಹಾಗೂ ಈ ಹೆಚ್ಚು ಈಗ ಏನಾಗಿರ್ತದೆ, ಎಲ್ಲ ಈ TV ಮಾಧ್ಯಮ ಹಾಗೂ ಮೊಬೈಲ್ ಬಂದು ಈ ಪುಸ್ತಕ ಓದುವ ಹವ್ಯಾಸ ಬಹಳ ಕಡಿಮೆಯಾಗಿದೆ. ಇದನ್ನು ನಿಜವಾಗಿಯೂ ತಾಯಿಯಂದಿರು ಮಕ್ಕಳಿಗೆ ತಿಳಿ ಹೇಳಬೇಕು. ಯಾಕೆಂತಂದರೆ ತಾಯಿಯಂದಿರ ಕೈಯಲ್ಲೂ ಮೊಬೈಲು, ಮಕ್ಕಳ ಕೈಯಲ್ಲೂ ಮೊಬೈಲು, ತಂದೆ ಕೈಯಲ್ಲೂ ಮೊಬೈಲು. ಯಾರು ಸಹ ಮಕ್ಕಳನ್ನು ಓದಿನಲ್ಲಿ ಪ್ರೋತ್ಸಾಹಿಸೋದು ಬಹಳ ಕಡಿಮೆ ನನ್ನ ಮನಸ್ಸಿಗೆ ಅನಿಸ್ತಾ ಉಂಟು. ಯಾಕೆಂತಂದರೆ ನಾನು ಈಗ ಹಿಂದೆ ಹೆಸರು ಬಗ್ಗೆ ಹೇಳೋದು, ಅವಳು ನೆಂಟಾಗಿ ಬಂದು ಒಂದು 15 ನನ್ನ ಮನೇಲಿ ಇದ್ದು PUC ಓದ್ಕೊಂಡಿರುವಾಗ ಆಗ ನನ್ನ ಯಜಮಾನ ಹೇಳ್ತಿದ್ರು, ಹೋಗಿ ಸ್ವಲ್ಪ ಅತ್ತೆಗೆ ಸಹಾಯ ಮಾಡು, ಏನು ಓದ್ಕೊಂಡು ಹೀಗೆ ಓದ್ಕೊಂಡು ಕೂತ್ಕೊಳ್ತೀಯ ಅಂತ. ಅವಳು ಮಾಡಿ ಎಂದು ಬರ್ತಿದ್ಲು, ಕೊಟ್ಟ ತಿಂಡಿ ಊಟ ಮಾಡಿ ಅಷ್ಟು ಬೇಗ ಮಾಡಿ ಹಾಕ್ತಿದ್ಲು. ಯಾವಾಗಲೂ ಓದಿ ಅವಳ ಕೆಲಸ ಓದೋದು. ಆಗ ಅವಳಿಗೆ ಪ್ರೋತ್ಸಾಹ ಸಿಗಲಿಲ್ಲ ಇಷ್ಟೊಳಗೆ. ಈಗ ಅವಳಿಗೆ ಪ್ರೋತ್ಸಾಹ ಬಂದಿದೆ, ಬರಿಬೇಕಂತ ಒಂದು ಖುಷಿ ಕೊಟ್ಟಿದೆ ಅವಳಿಗೆ. 1ನೇ ಪುಸ್ತಕ ಬಿಡುಗಡೆ ಆದಾಗ ನನಗೂ ಪುಸ್ತಕ ಓದಿದ್ದೀನಿ, ನನಗೂ ನೋಡಿ ಸಂತೋಷ ಆಯಿತು. ಹಾಗೆ ಇನ್ನು ನಮಗೆ ಜೊತೆ ಈಗ 2ನೇ ಪುಸ್ತಕ ಆಯಿತು. ಈಗ ಇನ್ನೂ ಹೆಚ್ಚು ಪುಸ್ತಕವನ್ನು ಬರೀಲಿಕ್ಕೆ ಅವಳಿಗೆ ದೇವರು ಅನುವು ಮಾಡಿಕೊಟ್ಟು ಆ ಹಣಕಾಸು ಸೌಕರ್ಯ ಒದಗುವಂತೆ ದೇವರು ಸಹಾಯ ಮಾಡಲಿ. ಹಾಗೆಯೇ ಅವಳ ಸಂಸಾರಕ್ಕೂ ಒಳ್ಳೇದು ಮಾಡಲಿದ್ದೇನೆ ನಾನು ಹೇಳ್ತಾನೆ 2 ಮಾತುಗಳನ್ನು ಮುಗಿಸ್ತೇನೆ. ಕೆಲವರಿಗೆ ಪುಸ್ತಕಗಳು ಬರೀಲಿಕ್ಕಾಗದಿರ್ಬೋದು, ಆದರೆ ಕೆಲವರಿಗೆ ಲೇಖ ಒಂದೊಂದು ಆರ್ಟಿಕಲ್ನ ಬರೀಬೋದು. ನಾವು ಅಂಥವರಿಗೆ ಒಂದು ಅವಕಾಶ ಕಲ್ಪಿಸ್ಕೊಳ್ಳಿಕ್ಕಾಗಿ ನಾವು ಕೊಡಮಕ್ಕಳ ಕೂಟದಿಂದ ಅವರವರ ಒಂದು ಲೇಖನವನ್ನು ನಾವು ಸ್ವಾಗತಿಸಿ ಒಂದು ಪುಸ್ತಕವನ್ನು ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಅವರು ನಮ್ಮ ಕೊಡಮಕ್ಕಳ ಕೂಟದ ಅಡ್ರೆಸ್ಸಿಗೆ ತಪ್ಪಿದ್ರೆ ನನ್ನ ವಾಟ್ಸಪ್ ನಂಬರಿಗೆ ಅವರು ಕಳಿಸ್ಕೊಟ್ರೆ ಅದನ್ನು ಎಲ್ಲರೂ ಸಂಗ್ರಹ ಮಾಡಿ ಕೊಡಗಿಗೆ ಸಂಬಂಧಪಟ್ಟ ಬರಹಗಳು, ಸಮಾಜಕ್ಕೆ ಒಂದು ನೀತಿಯನ್ನು ಹೇಳುವಂತಹ ಬರಹಗಳು, ಅಂದರೆ ಸಮಾಜಮುಖಿ ಬರಹಗಳಿಗೆ ನಾವು ಸ್ವಾಗತವನ್ನು ಮಾಡ್ತೀವಿ. ಮತ್ತು ಕೊಡಗಿನ ಸಂಸ್ಕೃತಿ, ಕೊಡವ ಸಂಸ್ಕೃತಿಯ ಬಗ್ಗೆ ಬರೆಯೋರಿದ್ದರೆ ಎಲ್ಲ ಬರಹಗಳು ಯಾವುದೇ ಭಾಷೆಯಲ್ಲಿ ಬರೆದುಕೊಡ್ಬೋದು. ಕೆಲವರಿಗೆ ಇಂಗ್ಲೀಷಲ್ಲಿ ಬರಲಿಕ್ಕೆ ಚೆನ್ನಾಗಿರೋದು ಗೊತ್ತಿರುತ್ತೆ, ಕೆಲವರಿಗೆ ಕೊಡವ ಭಾಷೆಯಲ್ಲಿ ಬರಲಿಕ್ಕೆ ಗೊತ್ತಿರುತ್ತೆ, ಕೆಲವರಿಗೆ ಬೇರೆ
ಎಲ್ಲವನ್ನು ಸಂಗ್ರಹ ಮಾಡಿ ಒಂದು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಪುಸ್ತಕವನ್ನು ಬರೀಲಿಕ್ಕಾಗಲ್ಲ. ಅಂದ್ರೆ ಈಗ ಮಕ್ಕಳು ಸಹ ಇದಕ್ಕೆ ನಾವು ಪುಸ್ತಕದಲ್ಲಿ ಲೇಖನವನ್ನ ಪ್ರಕಟಣೆ ಮಾಡ್ತೀವಿ. ಯಾವುದೇ ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲ ಅವರು ಸಹ ನಾವು ಆರ್ಟಿಕಲ್ನ ತಗೊಳ್ತೀವಿ. ಅದಕ್ಕೆ ಒಂದು ಒಳ್ಳೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಕೊಡುವಂತ ಒಂದು ಪುಸ್ತಕವನ್ನು ಮಾಡ್ತೀವಿ. ಅದಕ್ಕೆ ಎಲ್ಲಾ ಬರಹವನ್ನು ನನ್ನ ವಾಟ್ಸ್ಆಪ್ ನಂಬರ್ 9880778047 ಈ ನಂಬರ್ಗೆ ತಪ್ಪಿದ್ರೆ ಕೊಡಮಕಡಕುಂಟದ ಅಡ್ರೆಸ್ಗೆ ಕಳಿಸ್ಬೋದು. ಒಂದು ಟೈಪ್ ಮಾಡಿ ಕಳಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಬರ್ಬಿಟ್ಟು ಕಳಿಸಿದ್ರೆ ನಾವೇ ಟೈಪ್ ಮಾಡಿ ಪುಸ್ತಕವನ್ನು ಮಾಡಿ ಪ್ರಕಟಣೆ ಮಾಡ್ತೀವಿ. ಅದಕ್ಕೆ ಒಂದು ಎಲ್ಲರಿಗೊಂದು ಅವಕಾಶ, ಹೊಸ ಬರಹಗಳನ್ನು ಸಹ ನಾವು ಬೆಳೆಸಿದಂಗೆ ಆಗುತ್ತೆ ಮತ್ತು ಅವ್ರಿಗೊಂದು ಉತ್ತೇಜನ ನೀಡಿದಂಗೆ ಆಗುತ್ತೆ ಅಂತೇಳಿ ಹೊಸ ಪ್ರಯತ್ನದಲ್ಲಿ ಈ ಪುಸ್ತಕವನ್ನು ಮಾಡ್ತಾ ಇದ್ದೀವಿ. ಇದನ್ನ ನಾವು ಈಗ 100 ಪುಸ್ತಕವನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ. ಅದನ್ನು 100ನೇ ಪುಸ್ತಕ ಅಂತ ಹೇಳಿಬೇಕಾದ್ರೆ ಮಾಡ್ಬೋದು ನಾವು. ಯಾಕೆಂತ ಹೇಳಿದ್ರೆ ಅದು ಒಂದು ಒಳ್ಳೆ ಪುಸ್ತಕವಾಗಿರುತ್ತೆ 100ನೇ ಪುಸ್ತಕ. ಅದಕ್ಕಾಗಿ ಯಂಗ್ಸ್ಟರ್ಸ್ ಇದರಲ್ಲಿ ತುಂಬಾ ಬರಹವನ್ನು ಬರಬೇಕು ಅಂತ ಹೇಳ್ತೀವಿ. ಮತ್ತೆ ಪ್ರೆಸ್ ಅವರು ಸಹ ಬರಿಬೋದು, ದಯವಿಟ್ಟು ಸಹ ಒಂದು ಡಾಕ್ಯುಮೆಂಟ್ರಿ ಆಗಿರುತ್ತೆ ಒಂದು ಪುಸ್ತಕ. ಅದಕ್ಕೆ ಪ್ರೆಸ್ ಅವರು ಸಹ ಬರೆದು ಕೊಟ್ಟರೆ ಅದು ಸಹ ನಾವು ಹಾಕೊಳ್ತೀವಿ. ದಯವಿಟ್ಟು ಎಲ್ಲರೂ ಒಂದು ಸಹಕರಿಸಿದ್ರೆ ಒಂದು ಒಳ್ಳೆ